ಹಲೋ ಗೈಸ್, ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಇದು ಏನಪ್ಪಾ ಅಂದ್ರೆ ಕಮ್ಬ್ಯಾಕ್ ಮ್ಯಾಚ್ ಅಂತ ಹೇಳ್ಬೋದು. ಬಟ್ ಹೆಂಗೂ ಸೋಲ್ತಾರ ಅಂತ ಇಲ್ಲಿ ತೋರಿಸಿಕೊಟ್ಟದ್ದು ರಾಜಸ್ಥಾನ್ ರಾಯಲ್ಸ್ ತಂಡ. ಬಟ್ ಮತ್ತದೇ ಜೋಡಿ ಏನಪ್ಪಾ ಅಂದ್ರೆ ಇದೀಗ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಕಂಟಕವಾಗಿದೆ. ಯಾರ ಅಪ್ಪ ಜೋಡಿ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಪ್ರತಿಯೊಂದನ್ನು ಕೂಡ ಹೇಳ್ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದು ಡಬಲ್ ಹೆಡರ್ ಪಂದ್ಯ ಕೂಡ ನಡೆದಿತ್ತು. ನಿಮ್ಮ ಹತ್ರ ಪಂದ್ಯ ಏನಪ್ಪಾ ಅಂದ್ರೆ ಮೊದಲ ಪಂದ್ಯದ ಬಗ್ಗೆ ನಾನು ನಾಳೆ ಬೆಳಿಗ್ಗೆ ವಿಡಿಯೋ ಬರುತ್ತೆ. ಬಟ್ ಸೆಕೆಂಡ್ ಪಂದ್ಯದ ಬಗ್ಗೆ ಮಾತಾಡಬೇಕಾದ್ರೆ ಲಕ್ನೋ ವರ್ಸಸ್ ಇಲ್ಲಿ ನಡೆದಿದ್ದು RR ಪಂದ್ಯ. ಬಟ್ ಈ ಒಂದು ಪಂದ್ಯ ಜೈಪುರ್ನಲ್ಲಿ ಇಲ್ಲಿ ನಡೆದಿತ್ತು. ಇದಕ್ಕೂ ಒಂದು ಟಾಸ್ ಗೆದ್ದಂತ ಲಕ್ನೋ ಸೂಪರ್ ಕಿಂಗ್ಸ್ ತಂಡದ ನಾಯಕ ರಿಷಬ್ ಪಂತ್ ಇಲ್ಲಿ ನಾನು ಈ ಒಂದು ಪಿಚ್ ಅಂದ್ರೆ ಕಂಡೀಷನ್ಗೆ ನಾನು ಈಗ ಮೊದಲು ಬ್ಯಾಟಿಂಗ್ ಮಾಡಿ ಇದಕ್ಕೆ ಇವರಿಗೆ ಒಂದು ಹೈಯೆಸ್ಟ್ ರನ್ ಪೇರಿಸ್ತೇನೆ ಅಂತ ಅನ್ಕೊಂಡಿದ್ರು. ಬಟ್ ಅದೇ ತರ ಇಲ್ಲಿ 180 ರನ್ ಕೂಡ ಇವರು 20 ಓವರ್ಗೆ 5 ವಿಕೆಟ್ ಕಳೆದುಕೊಂಡು ಪೇರಿಸಿದ್ರು. ಬಟ್ ಈ ಒಂದು ಪಂದ್ಯ ಏನಪ್ಪಾ ಅಂದ್ರೆ RR ಕಡೆಯಲ್ಲಿ ಹೋಗಿ ಮತ್ತೆ ವಾಪಸ್ ಇದೀಗ ಬಂದಿದ್ದು ಲಕ್ನೋ ಕಡೆ. ಅಂದ್ರೆ ಪಂದ್ಯ ಗೆಲ್ಲಿಸಿದ ಆ 3 ಓವರ್ ಅಂತಾನೆ ಇಲ್ಲಿ ಅನ್ಕೋಬಹುದು. ಬಟ್ ಅದರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಅಂದ್ರೆ ಮೊದಲಿಗೆ ಈಗ ಬ್ಯಾಟಿಂಗ್ ಬಂದಂತ ಮಿಚೆಲ್ ಮಾರ್ಷ್ ಮತ್ತು ಎಡನ್ ಮಕ್ರಮ್ ಜೋಡಿ ಇದೀಗ ಇಲ್ಲಿ ಮತ್ತೊಮ್ಮೆ ಸದ್ದು ಮಾಡ್ತಾ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಡೆಮಾಲಿಶ್ ಆದ್ರು. ಅಂದರೆ 4 ರನ್ ಗಳಿಸಿದ್ದಾಗ ಮಿಚೆಲ್ ಮಾರ್ಷ್ ಅವರು ಚೋಪ್ರಾ ಆರ್ಚರ್ ಓವರ್ನಲ್ಲಿ ಸಿಮ್ರಾನ್ ಹಿಟ್ಮರ್ಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ಬಟ್ ಅದೇ ತರ ನಿಂತ್ಕೊಂಡು ಆಡಿದ್ದು ಇಲ್ಲಿ ಮತ್ತೊಮ್ಮೆ ಎಡನ್ ಮ್ಯಾಕ್ರಮ್ ನಿಕೋಲಸ್ ಪುರನ್ ಕೂಡ ಇಲ್ಲಿ 8 ರನ್ ಗಳಿಸಿ ಅವರು ಕೂಡ ಅಂದ್ರೆ 8 ಬಾಲ್ಗೆ 11 ರನ್ ಗಳಿಸಿ ಸಂದೀಪ್ ಶರ್ಮಾ ಬಾಲ್ಗೆ ಎಲಿಬಿಡಬಲ್ ಆದ್ರು. ಬಟ್ ನಿಕೋಲಸ್ ಪುರನ್ ಅವರದ ಕ್ಯಾಚ್ ಕೂಡ ಇಲ್ಲಿ ಈ ಒಂದು ಪಂದ್ಯದಲ್ಲಿ ಬಿಟ್ರು. ಜೋಪ್ರಾ ಆರ್ಚರ್ ಓವರ್ನಲ್ಲಿ ಶುಭಮ್ ಹೆಗಡೆ ಇಲ್ಲಿ ಒಂದು ಕ್ಯಾಚ್ ಬಿಟ್ರು. ಬಟ್ ಇಲ್ಲಿ ತನ್ನ ಪುರನ್ ಈ ಒಂದು ಬ್ಯಾಟಿಂಗ್ ತೆಗೆದುಕೊಂಡು ಹೋಗ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಪುರನ್ ಕಡೆಯಿಂದ ಯಾವುದೇ ಮ್ಯಾಜಿಕ್ ಮಾಡಕ್ಕೆ ಇಲ್ಲಿ ಸಾಧ್ಯ ಆಗಲಿಲ್ಲ. ಕೇವಲ 11 ರನ್ಗಳಿಗೆ ಇವರು ಔಟ್ ಆಗಿ ಹೊರಗೋದ್ರೆ ನಾಯಕ ರಿಷಬ್ ಪಂತ್ ಕೂಡ ಇಲ್ಲಿ ಮತ್ತೊಮ್ಮೆ ಬ್ಯಾಟ್ ಇದೀಗ ಸದ್ದು ಮಾಡಲಿಲ್ಲ. 9 ಬಾಲ್ಗೆ ಕೇವಲ ತೆಗೆದಿದ್ದು 3 ರನ್. 33 ಬರೀ ಇವರದು ಸ್ಟ್ರೈಕ್ ರೇಟ್ ಆಗಿದೆ. ಬಟ್ ಪಂತ್ಗಂತೂ ಈ ಒಂದು IPL ಸೀಸನ್ ಅಷ್ಟನ್ನು ಹೇಳಿಕೊಳ್ಳುವಂತ ಆಗಿಲ್ಲ. ಒಂದೊಂದು ಹಸರಂಗ ಅವರ ಬಾಲಿಂಗ್ ನಲ್ಲಿ ಹಿಂದೆ ಹೊಡೆಯಲಾದಂತ ಪಂತ್ ಏನಪ್ಪಾ ಅಂದ್ರೆ ಇಲ್ಲಿ ಧ್ರುವ ಜುರೆಲ್ ಎಫರ್ಟ್ ನಾವು ಮೆಚ್ಚಲೇಬೇಕು. ಯಾಕಂದ್ರೆ ಇದೀಗ 3 ಸಲ ಆ ಒಂದು ಬಾಲ್ ಅಂದ್ರೆ 3ನೇ ಸಲ ಆ ಒಂದು ಬಾಲ್ ಕೈಗೆ ಸಿಕ್ಕು ಇದೀಗ ಕ್ಯಾಚ್ ಹಿಡಿದ್ರು. ಬಟ್ ಈ ಒಂದು ಎಫರ್ಟ್ಗೆ ಇಲ್ಲಿ ಪಂತ್ ಅವರು ಬಲಿಯಾದ್ರ ಅಂತಾನೆ ಹೇಳ್ಬೋದು. ಕೊನೆಯದಾಗಿ ಅಬ್ದುಲ್ ಸಮದ್ 34 ಬಾಲಿಗೆ 50 ರನ್ ಗಳಿಸಿ ತುಷಾರ್ ದೇಶಪಾಂಡೆ ಓವರ್ನಲ್ಲಿ ಶುಭಮ್ ದುಬೆಗೆ ಕ್ಯಾಚ್ ಕೊಟ್ಟು ಹೊರಗೋದ್ರು. ಬಟ್ ಕೊನೆಯದಾಗಿ ಮಿಲ್ಲರ್ 8 ಬಾಲ್ಗೆ 7 ರನ್ ಗಳಿಸಿ ನಾಟ್ಔಟ್ ಆಗಿ ಉಳಿದ್ರು. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ಮ್ಯಾಜಿಕ್ ಆಗಿದ್ದೇನಪ್ಪ ಅಂದ್ರೆ ಎಲ್ಲ ಇಲ್ಲಿ ಚೆನ್ನಾಗಿ ನಡೆದಿತ್ತು. ಬಟ್ ಇಲ್ಲಿ ಒಂದು ಹಂತದಲ್ಲಿ ಏನಪ್ಪಾ ಅಂದ್ರೆ ಈಗ ಲಕ್ನೋ ತಂಡ 15.5 ಓವರ್ಗೆ ಕೇವಲ 130 ರನ್ ಗಳಿಸಿತ್ತು. ಬಟ್ ಇಲ್ಲಿಂದ ಏನಪ್ಪಾ ಅಂದ್ರೆ ಈ ಒಂದು ಪಂದ್ಯ ತೆಗೆದುಕೊಂಡು ಹೋಗಿದ್ದು ಇಲ್ಲಿ ನೋಡಬಹುದು ಅಬ್ದುಲ್ ಸಮದ್ ಅಂತ ಹೇಳ್ಬೋದು. ಬಟ್ ಸಂದೀಪ್ ಶರ್ಮಾ ಎಸೆದಂತಹ ಆ ಒಂದು ಕೊನೆಯ ಓವರ್ನಲ್ಲಿ ಬರೋಬ್ಬರಿ 27 ರನ್ ಅನ್ನ ಅಬ್ದುಲ್ ಸಮದ್ ಹೊಡೆದ್ರು. ಇಲ್ಲಿ 30 ರನ್ 10 ಬಾಲ್ಗೆ 30 ರನ್ ಹೊಡೆದು ಒಂದು ಪಂದ್ಯ ಗೆಲ್ಲಕ್ಕೆ ಇವರೇ ಕಾರಣ ಅಂತ ನಾನು ಹೇಳ್ಬೋದು. 4 6 ಸಹಿತ 300 ಸ್ಟ್ರೈಕ್ ನಲ್ಲಿ ಬ್ಯಾಟ್ ಬೀಸಿದ್ರು. ಬಟ್ ಸಂದೀಪ್ ಶರ್ಮಾ ಯಾಕೋ ಗೊತ್ತಿಲ್ಲ, ಬಟ್ ಎಕ್ಸ್ಪೀರಿಯನ್ಸ್ ಇರುವಂತಹ ಬಾಲರ್ ಈಗ ಕಳೆದೆರಡು ಪಂದ್ಯಗಳೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದ್ದಾರೆ. ಬಟ್ ಹಿಂದಿನ ಪಂದ್ಯದಲ್ಲೂ ಕೂಡ ಡೆಲ್ಲಿ ವಿರುದ್ಧ ಇವರು ಇಲ್ಲಿ ಕೊನೆಯ ಓವರ್ಗೆ 11 ಬಾಲ್ ಮಾಡಿದ್ರು. ಇದು ಏನಪ್ಪಾ ಅಂದ್ರೆ ಎಕ್ಸ್ಪೆನ್ಸಿವ್ ಆಗಿ ಪಂದ್ಯ ಕೂಡ ಸೋತಿದ್ರು. ಬಟ್ ಈ ಒಂದು ಸಂದೀಪ್ ಶರ್ಮಾ ಇಲ್ಲಿ 27 ರನ್ ಬಿಟ್ಟು ಕೊಡೋದಾದ್ರೆ ಒಂದು ಇನ್ ಕೇಸ್ ಏನಪ್ಪಾ ಅಂದ್ರೆ ಈ ಒಂದು ಪಂದ್ಯ ರಾಜಸ್ಥಾನ್ ರಾಯಲ್ಸ್ ತಂಡ ಗೆಲ್ಲಬಹುದಾಗಿತ್ತು. ಬಟ್ ಅಬ್ದುಲ್ ಸಮದ್ ಹೊಡೆದಂತಹ ಒಂದು 4 6 ಏನಪ್ಪಾ ಅಂದ್ರೆ ಇಲ್ಲಿ ಪಂದ್ಯ ಗೆಲ್ಲಿಸಿದಂತಾನೆ ಹೇಳ್ಬೋದು. ಬಟ್ ಪಂದ್ಯ ಇದು ಗತಿ ಬದ್ಧಿಸಿತು. ಬಟ್ ಇನ್ನು ಯಾರು ಚೆನ್ನಾಗಿ ಮಾಡಿದ್ರಪ್ಪ ಅಂದ್ರೆ ಈ ಒಂದು ಪಂದ್ಯದಲ್ಲಿ ಜೋಫ್ರಾ ಆರ್ಚರ್ 1 ವಿಕೆಟ್ ಪಡೆದ್ರೆ ಇಲ್ಲಿ ವನಿಂದು ಹಸರಂಗ 2, ತುಷಾರ್ ದೇಶಪಾಂಡೆ 1 ವಿಕೆಟ್ ಪಡೆದ್ರೆ ಸಂದೀಪ್ ಶರ್ಮಾ 4 ಓವರ್ಗೆ 55 ರನ್ ಬಿಟ್ಟು ಕೊಟ್ಟು ದುಬಾರಿ ಆದರು. ಬಟ್ ಒಂದೇ ವಿಕೆಟ್ ಪಡೆದರು 13.75 ಎಕಾನಮಿಯಲ್ಲಿ ಬಾಲ್ ಮಾಡಿದ್ರು. ಬಟ್ ಈ ತರ ಬಾಲ್ ಮಾಡಿದ್ರೆ ಪಂದ್ಯ ಅಂತರೂ ಕೈ ಜಾವುದು ಗ್ಯಾರಂಟಿ. ಬಟ್ ಸಂದೀಪ್ ಶರ್ಮಾ ಅವರೊಂದನೆ 2 ಪಂದ್ಯ ಇದೀಗ ಸೋತಿದ್ರೆ ತಪ್ಪಾಗಲಿಕ್ಕಿಲ್ಲ. ಬಟ್ ಈ ಒಂದು ಟಾರ್ಗೆಟ್ ಅನ್ನ ಚೇಸ್ ಮಾಡಕ್ ಬಂದಂತ ರಾಜಸ್ಥಾನ್ ರಾಯಲ್ಸ್ ತಂಡ ಇಲ್ಲಿ ಒಳ್ಳೆಯ ಆರಂಭವನ್ನೇ ಪಡೆಯಿತು. ಬಟ್ ಇಲ್ಲಿ ಒಳ್ಳೆಯ ಆರಂಭ ಅಂದ್ರೆ 85ಕ್ಕೆ 1 ವಿಕೆಟ್ ಇಲ್ಲಿ ಹೋಯಿತು. ಅದರಲ್ಲಿ ವೈಭವ್ ಸೂರ್ಯವಂಶಿ ಅಂದ್ರೆ 14 ವರ್ಷದ ಯುವ ಆಟಗಾರ ಈ ಬಾರಿ IPLಗೆ ಮೊದಲ ಪಂದ್ಯ ಆಡಿದ್ರು. ಬಟ್ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಇವರು ಒಂಥರ ಬೆಂಕಿ ಬ್ಯಾಟಿಂಗ್ ಅನ್ನು ಮಾಡಿದ್ರು. ಮೊದಲ ಬಾಲ್ಗೆ ಇವರು 6 ಬಾರಿಸಿ ಒಂದು ಹೋಪ್ ತಂದುಕೊಟ್ರು. 20 ಬಾಲ್ಗೆ 34 ರನ್ ಆದಾಗ ಎಡನ್ ಮ್ಯಾಕ್ರಮ್ಗೆ ಬಾಲಿನಲ್ಲಿ ಹೊಡೆಯೋಕೆ ಹೋದ್ರು. ಬಟ್ ಆ ಒಂದು ಬಾಲ್ ರಿಷಬ್ ಪಂತ್ ಅವರ ಕೈಗೆ
ಸಿಕ್ಕು ಒಳ್ಳೆಯ ಸ್ಟಂಪಿಂಗ್ ಅಂತಾನೆ ಇಲ್ಲಿ ಹೇಳ್ಬೋದು. ಹೀಗಾಗಿ ರಿಷಬ್ ಪಂತ್ ಅವರ ಒಳ್ಳೆಯ ಸ್ಟಂಪಿಂಗ್ ಇದೀಗ ಇಲ್ಲಿ ವೈಭವ್ ಸೂರ್ಯವಂಶಿ ಬಲಿಯಾದರು. 3 ಸಿಕ್ಸ್ 2 4 ಬಾರಿಸಿ 170 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಮಾಡಿದ್ರು. ಬಟ್ ಇವರಿದ್ರೆ ಇನ್ ಕೇಸ್ ಇವತ್ತು ಪಂದ್ಯ ಗೆಲ್ಲುವ ಸಾಧ್ಯತೆ ಕೂಡ ಹೆಚ್ಚಿತ್ತು. 85 ರನ್ ಇದೀಗ ಜೈಸ್ವಾಲ್ ಮತ್ತು ವೈಭವ್ ಸೂರ್ಯವಂಶಿ ಪಾರ್ಟ್ನರ್ಶಿಪ್ ಆಗಿತ್ತು. ಬಟ್ ನಂತರ ಮತ್ತು ನಿತೀಶ್ ರಾಣಾ ಇದೀಗ 7 ಬಾಲ್ಗೆ 8 ರನ್ ಗಳಿಸಿ ಶಾರ್ದುಲ್ ಠಾಕೂರ್ ಅವರ ಬಾಲ್ಗೆ ಅವೈಸ್ ಖಾನ್ಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ಬಟ್ ರಿಯಾನ್ ಪರಾಗ್ ಕೂಡ 26 ಬಾಲ್ಗೆ 39 ರನ್ ಗಳಿಸಿದ್ದಾಗ ಅವೈಸ್ ಖಾನ್ ಓವರ್ನಲ್ಲಿ ಎಲಿಬಿಟಬಲ್ ಆದರು. ಬಟ್ ಧ್ರುವ ಜುರಲ್ 6 ರನ್ ಗಳಿಸಿ ನಾಟ್ ಔಟ್ ಆಗಿ ಉಳಿದ್ರು. ಅಂದರೆ 7 ಬಾಲ್ಗೆ 12 ರನ್ ಗಳಿಸಿ ಹಿಟ್ ಮೇಲೆ ಕೂಡ ಔಟ್ ಆದರೆ ದುಬೆ ಕೂಡ ಇಲ್ಲಿ 3 ರನ್ ಗಳಿಸಿದ್ರು. ಬಟ್ ಇಲ್ಲಿ ಪಂದ್ಯದ ಗತಿ ಬದಲಿಸಿದ 3 ಓವರ್ ಏನಪ್ಪಾ ಅಂದ್ರೆ 17.1 ಓವರ್ನಲ್ಲಿ ಅವೈಸ್ ಖಾನ್ ಅವರು ಅಂದ್ರೆ 17.1 ಓವರ್ನಲ್ಲಿ ಅವೈಸ್ ಖಾನ್ ಅವರು ಬಾಲ್ ಮಾಡಲು ಬಂದರು. ಹೀಗಾಗಿ ಜೈಸ್ವಾಲ್ ಇಲ್ಲಿ 74 ರನ್ ಗಳಿಸಿ ಆಡ್ತಿದ್ರು. ಹೀಗಾಗಿ ಅವರನ್ನ ಬೋಲ್ಡ್ ಮಾಡುವ ಮುಖಾಂತರ ಇದೀಗ ಮತ್ತೊಮ್ಮೆ ಪಂದ್ಯದ ದಿಕ್ಕನ್ನೇನಪ್ಪ ಅಂದ್ರೆ ಅವೈಸ್ ಖಾನ್ ಬದಲಿಸಿದ್ರು. ಬಟ್ ಇದಾದ ಬಳಿಕ ಇಲ್ಲಿ ಮತ್ತೊಂದು ವಿಕೆಟ್ 17.6 ಓವರ್ನಲ್ಲಿ ರಿಯಾನ್ ಪರಾಗ್ ಅವರನ್ನ ವಿಕೆಟ್ ಪಡೆದ ಮುಖಾಂತರ ಪಂದ್ಯದ ದಿಕ್ಕು ಏನಪ್ಪಾ ಅಂದ್ರೆ ಇಲ್ಲಿಂದ ಈಗ ರಾಜಸ್ಥಾನ್ ರಾಯಲ್ಸ್ ಕೈಯಿಂದ ಲಕ್ನೋ ಕಡೆ ಹೋಯಿತು. ಬಟ್ ಇದಾದ ಬಳಿಕ ಕೊನೆಯಲ್ಲಿ ಹಿಟ್ ಮೇಲೆ 19ನೇ ಓವರ್ನ ಪೂರ್ಣಮಾಲಿಗೆ ಔಟ್ ಆದರು. ಬಟ್ ಇದು ಏನಪ್ಪಾ ಅಂದ್ರೆ ಇಲ್ಲಿ ಸೋಲಿಗೆ ಪ್ರಮುಖ ಕಾರಣ ಆಯಿತು. ಧ್ರುವ ಜುರಲ್ ಮತ್ತು ಸಿಮ್ರಾನ್ ಹೆಟ್ಮೇರ್ ಏನಪ್ಪಾ ಅಂದ್ರೆ ಈ ಒಂದು ಜೋಡಿ ಮತ್ತೆ ಇದೀಗ ಇಲ್ಲಿ ರಾಜಸ್ಥಾನ ರಾಯಲ್ಸ್ಗೆ ಕಂಟಕಾಗಿದೆ. ಬಟ್ ಡೆಲ್ಲಿ ವಿರುದ್ಧ ಕೂಡ ಇವರು ಸೋಲಿಸಿದ್ರು. ಕೊನೆಯ 6 ಬಾಲ್ಗೆ ಬೇಕಿದ್ದು 9 ರನ್. ಹೀಗಾಗಿ ಧ್ರುವ ಜುರಲ್ ಮತ್ತು ಹಿಟ್ ಮೇರೆದ್ರು ಕೂಡ ಈ ಒಂದು ಪಂದ್ಯವನ್ನ ಗೆಲ್ಲಕ್ಕಾಗಲಿಲ್ಲ. ಹೀಗಾಗಿ ಹಿಟ್ ಮೇರ್ ಔಟ್ ಆಗಿ ಹೊರ ನೀಡಿದರೆ ಇಲ್ಲಿ ಮತ್ತೊಮ್ಮೆ ಅವೈಸ್ ಖಾನ್ ಮೆಚ್ಚಲೇಬೇಕು. ಯಾಕಂದ್ರೆ 18ನೇ ಓವರ್ನಲ್ಲಿ ಇವರು ಕೇವಲ 7 ರನ್ ಬಿಟ್ಟುಕೊಟ್ಟು 2 ವಿಕೆಟ್ ಪಡೆದರು. ಅಂದರೆ ಕೊನೆಯ ಓವರ್ನಲ್ಲಿ ಬೇಕಾಗಿದ್ದು 9 ರನ್. ಅಂದರೆ ಈ ಹಿಂದೆ ಡೆಲ್ಲಿ ವಿರುದ್ಧ ಕೂಡ ಇವರು 9 ರನ್ನ ಚೇಂಜ್ ಮಾಡಕ್ಕೆ ಒಂದು ರಾಜಸ್ಥಾನ ಕೈಯಿಂದ ಆಗಲಿಲ್ಲ. ಹೀಗಾಗಿ ಅಲ್ಲಿಂದ ಕೂಡ ಸೂಪರ್ ಆಗಿ ಆ ಒಂದು ಪಂದ್ಯ ಸೋತರು. ಬಟ್ ಇದಾದ ಬಳಿಕ ಅಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ವಿರುದ್ಧ ಇವರು ಕೂಡ 9 ರನ್ ಅಂದರೆ 9 ರನ್ ಏನಪ್ಪಾ ಅಂದ್ರೆ ಲಕ್ನೋ ತಂಡ ಡಿಪೆಂಡ್ ಮಾಡ್ಕೊಂಡು ಒಂದು ಪಂದ್ಯ ಗೆಲ್ತು. ಕೊನೆಯ ಓವರ್ನಲ್ಲಿ ಕೊಟ್ಟದ್ದು ಏನಪ್ಪಾ ಅಂದ್ರೆ ಕೇವಲ 6 ರನ್. ಹೀಗಾಗಿ 2 ರನ್ ಬಿಟ್ಟರೆ ಏನಪ್ಪಾ ಅಂದ್ರೆ ಇಲ್ಲಿ ಪಂತ್ ಪಡೆ ಜಯಿಸಿದೆ. ಇದು ಏನಪ್ಪಾ ಅಂದ್ರೆ ಈ ಒಂದು ಚಿತ್ರಣ. ಬಟ್ ಇಲ್ಲಿ ಏನ್ ಆಯ್ತಪ್ಪ ಅಂದ್ರೆ ಅಬ್ದುಲ್ ಸಮದ್ ಹೊಡೆದಂತ ಆ ಒಂದು 4 ಸಿಕ್ಸ್ ಪಂದ್ಯದ ಗತಿ ಬದಲಿಸಿತು. ಅಂದ್ರೆ ಕೊನೆಯಲ್ಲಿ ಈ ಒಂದು ಪಂದ್ಯ ಏನಪ್ಪಾ ಅಂದ್ರೆ ನೋಡಬಹುದು. ಇನ್ನು ಇನ್ ಕೇಸ್ ಅಂದ್ರೆ 156ಕ್ಕೆ ಇವರು 3 ವಿಕೆಟ್ ಕಳೆದುಕೊಂಡಿದ್ರು. ಅಂದ್ರೆ ಅದು 17.1 ಓವರ್ ಆಗಿತ್ತು. ಅಂದ್ರೆ ಇನ್ನು 3 ಓವರ್ಗೆ 30 ರನ್ ಅಥವಾ 40 ರನ್ ಅಷ್ಟೇ ಬೇಕಾಗಿತ್ತು. ಹೀಗಾಗಿ ಈ ಒಂದು ಪಂದ್ಯ ಸೋತು ಇದೀಗ ರಾಜಸ್ಥಾನ ತಂಡ ಜೈಪುರ್ ಅಂದ್ರೆ ಹೋಮ್ ಗ್ರೌಂಡ್ ನಲ್ಲಿ ಮತ್ತೊಮ್ಮೆ ಸೋಲನುಭವಿಸಿದೆ. ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.